ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಕೆಲವೊಮ್ಮೆ ನಮ್ಮ ಗುಣಗಳೇ ನಮ್ಮ ಬದುಕನ್ನು ಬದಲಾಯಿಸಬಹುದು. ಆ ಗುಣಗಳು ನಕಾರಾತ್ಮಕವಾಗಿರಲಿ ಅಥವಾ ಸಕಾರಾತ್ಮಕವಾಗಿರಲಿ, ಬದಲಾವಣೆ ಅಂತೂ ಹಾಗೇ ಆಗುತ್ತೆ. ಕನಿಹ ನಗುಮುಗದ ಚೆಲುವೆ, ಹಾಗೆ ಅವಳು ಕೆಟ್ಟವರಿಗೆ, ಅವಳ ಬಗ್ಗೆ ಇಲ್ಲಸಲ್ಲದ್ದು ಮಾತನಾಡುವವರಿಗೆ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ಹುಡುಗಿ. ಆದರೆ ಸದಾ ನಗುಮುಖದಿಂದಲೇ ಇರುವ ಹುಡುಗಿ. ಅವತ್ತು ಭಾನುವಾರವಾದ ಕಾರಣ ತನ್ನ ಸ್ನೇಹಿತರ ಜೊತೆ ಸುತ್ತಾಡುವುದಕ್ಕೆ ಹೊರಟಳು. ಬೆಂಗಳೂರಿನಲ್ಲಿಯೇ ಫೇಮಸ್ ಆಗಿರುವ ದಿ ಬ್ರ್ಯಾಂಡ್ ಆಫ್ ಅಭಯ್ ಕೆಫೆಗೆ ಸ್ನೇಹಿತೆಯರ ಜೊತೆ ಬಂದಿದ್ದಳು. ತನಗೆ ಮತ್ತು ತನ್ನ ಸ್ನೇಹಿತೆಯರಿಗೆ ಕಾಫಿ ಮತ್ತು ಕೆಲವೊಂದಿಷ್ಟು ಸ್ನ್ಯಾಕ್ಸ್ ಆರ್ಡರ್ ಮಾಡಿ ಎಲ್ಲರ ಜೊತೆ ನಗುತ್ತಾನೆ ಮಾತನಾಡುತ್ತಾ ಇದ್ದಳು. ಅವತ್ತು ಕೆಫೆಯಲ್ಲಿ ಆ ಕೆಫೆಯ 5ನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದ ಕಾರಣ ಆ ಕೆಫೆಯ ಓನರ್ ಅಭಯ್ ಅವರು ಬರುವವರಿದ್ದರು. ಹಾಗಾಗಿ ಭರ್ಜರಿಯಾಗಿಯೇ ಎಲ್ಲ ತಯಾರಿ ನಡೆದಿತ್ತು. ಕನಿಹ ರೆಡ್ ಕಲರ್ ಕುರ್ತಿಯಲ್ಲಿ ಮಿಂಚುತ್ತಾ ಇದ್ದಳು. ಅವಳು ಯಾವಾಗಲೂ ಟ್ರೆಡಿಷ್ನಲ್ ಆಗಿ ಇರೋದಕ್ಕೆ ಇಷ್ಟಪಡ್ತಾ ಇದ್ದಳು. ಸ್ವಲ್ಪ ಸಮಯದ ನಂತರ ಸೆಕ್ಯೂರಿಟಿ ಓಡಿ ಬಂದು ಒಳಗಡೆ ಮ್ಯಾನೇಜರ್ಗೆ ಸರ್ ಬಾಸ್ ಬಂದ್ರು ಅಂತ ಹೇಳಿ ಮತ್ತೆ ಹೊರಗಡೆ ಹೋಗುತ್ತಾನೆ. ಕಾರಿನಿಂದ 6 ಅಡಿ ಉದ್ದದ ಹ್ಯಾಂಡ್ಸಮ್ ಅಭಯ್ ಇಳಿದು ಗಂಭೀರವಾಗಿ ಒಳಗಡೆ ಬಂದನು. ಎಂದಿಗೂ ನಡೆಯುವ ದಾರಿ ಬಿಟ್ಟು ಅತ್ತಿತ್ತ ಹೋಗದ ಕಣ್ಣುಗಳು ಅಕಸ್ಮಾತ್ ತನ್ನ ಎದುರಿನ ಟೇಬಲ್ ಕಡೆ ಹೋಯಿತು. ಮುದ್ದಾದ ಹುಡುಗಿ ಕನಿಹ ನಗುತ್ತಾ ಒಂದು ಬೈಟ್ ಫ್ರೆಂಚ್ ಫ್ರೈಸ್ ತಿನ್ನುತ್ತಾ ಕಾಫಿಯನ್ನು ಸಿಪ್ ಮಾಡುತ್ತಾ ಇದ್ದಳು. ಇವನಿಗೆ ಅವಳನ್ನು ನೋಡಿ ಒಂದು ಕ್ಷಣ ಲೋಕಾನೆ ಮರೆತ ಹಾಗಾಯಿತು. ನಕ್ಕಾಗ ಬೀಳೋ ಅವಳ ಡಿಂಪಲ್, ಕಿವಿಯಲ್ಲಿ ನೇತಾಡೋ ಜುಮುಕಿ, ಪಟಪಟ ಮಾತು ಎಲ್ಲ ಕೂಡ ಅವನನ್ನು ಮೂಕ ವಿಸ್ಮಿತವನ್ನಾಗಿ ಮಾಡಿತ್ತು. ಮೈಮರೆತು ನೋಡುತ್ತಾ ನಿಂತವನಿಗೆ ಹಿಂದೆಯಿಂದ ಮ್ಯಾನೇಜರ್ ಅಂತ ಕರೆದಾಗ ಮಾತ್ರ ವಾಸ್ತವ ಅರಿವಾಗಿತ್ತು. ತಕ್ಷಣವೇ ಛೆ ಅಂತ ತಲೆ ಕೊಡವಿಕೊಂಡು ಒಳಗಡೆ ಹೋದೆನು. ನಂತರ ಮ್ಯಾನೇಜರ್ ಹೊರಗಡೆ ಬಂದು ಅಲ್ಲಿದ್ದ ಎಲ್ಲ ಕಸ್ಟಮರ್ಗಳಿಗೆ 10 ನಿಮಿಷ ನಮ್ಮ ಕೆಫೆ ಆನಿವರ್ಸರಿಯಲ್ಲಿ ಭಾಗವಹಿಸಿ ಅಂತ ರಿಕ್ವೆಸ್ಟ್ ಮಾಡುತ್ತಾನೆ. ಎಲ್ಲರೂ ಒಪ್ಪಿಕೊಂಡು ಹೋಗುತ್ತಾರೆ. ಹಾಗೆ ಕನಿಹಾ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಹೋಗಿ ಫಂಕ್ಷನ್ ಇರೋ ಜಾಗದಲ್ಲಿ ಕೂರುತ್ತಾಳೆ. ಸ್ಟೇಜ್ ಮೇಲೆ ಕೂತಿರುವ ಅಭಯ್ನ ಕಣ್ಣುಗಳು ಅನಾಯಾಸವಾಗಿ ಆ ಹುಡುಗಿಯನ್ನು ಹುಡುಕುತ್ತಾ ಇರುತ್ತವೆ. ಮತ್ತೆ ಅವನ ಕಣ್ಣುಗಳು ಫ್ರೆಂಡ್ಸ್ ಹತ್ರ ನಗುತ್ತಾ ಕೂತಿದ್ದ ನಮ್ಮ ಕನಿಹಾಳ ಕಡೆ ನೋಡುತ್ತಾ ಇರುತ್ತವೆ. ಮ್ಯಾನೇಜರ್ ಗಡಿಬಿಡಿಯಿಂದ ಅಲ್ಲಿ ಕೂತಿರುವವರ ಹತ್ತಿರ ಬಂದು ಯಾರಿಗಾದರೂ ಪ್ರೇಯರ್ ಸಾಂಗ್ ಬಂದರೆ ಹೇಳಿ ಪ್ಲೀಸ್ ಅಂತಾನೆ. ಆಗ ಕನಿಹಾ ಸರ್ ನಾನು ಹಾಡ್ತೀನಿ ಅಂತಾಳೆ. ಆಗ ಇವನು ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ನಂತರ ಕನಿಹಾಗೆ ಹಾಡು ಹಾಡಲು ಹೇಳಿದಾಗ ಕಣ್ಣು ಮುಚ್ಚಿ ನಗುತ್ತಲೇ ಹೇ ಶಾರದೆ ದಯಪಾಲಿಸು, ಈ ಬಾಳನ್ನು ಬೆಳಕಾಗಿಸು ಅಂತ ಹಾಡಿ ಮುಗಿಸಿ ಕೂರುತ್ತಾಳೆ. ಅಭಯ್ನಿಗೆ ಕಿವಿಯಲ್ಲಿ ಕೋಗಿಲೆ ಬಂದು ಕೂಗಿದಷ್ಟು ಖುಷಿಯಾಯಿತು. ನಂತರ ಕಾರ್ಯಕ್ರಮ ಮುಗಿದ ಮೇಲೆ ಅಭಯ್ ಮ್ಯಾನೇಜರ್ಗೆ ಹೇಳಿ ಆ ಹುಡುಗಿಗೆ ನನ್ನ ಭೇಟಿಯಾಗೋಕ್ಕೆ ಹೇಳಿ ಅಂತ ಒಂದು ಪರ್ಸನಲ್ ರೂಮ್ನಲ್ಲಿ ಕೂತಿರುತ್ತಾನೆ. ಮ್ಯಾನೇಜರ್ ಕನಿಹಾ ಹತ್ರ ಬಂದು ಮೇಡಮ್ ಬಾಸ್ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳುತ್ತಾನೆ. ಆಗ ಕನಿಹಾ ಸರ್ ಬೇಕಾದರೆ ಅವರ ವಿಸಿಟಿಂಗ್ ಕಾರ್ಡ್ ಕೊಡಿ, ನಾನು ಮಾತಾಡ್ತೀನಿ, ಆದರೆ ಈಗ ನನ್ನ ಕೆಲಸಕ್ಕೆ ಸಮಯ ಆಯಿತು ಅಂತ ಹೇಳುತ್ತಾಳೆ. ಮ್ಯಾನೇಜರ್ ಫೋನ್ ಮಾಡಿ ಈ ವಿಚಾರ ಹೇಳಿದಾಗ ಅಭಯ್ ಸ್ಮೈಲ್ ಮಾಡಿ ಓಕೆ ಕಾರ್ಡ್ ಕೊಟ್ಟು ಕಳಿಸಿ, ಬಟ್ ನೀವು ಕಾಲ್ ಕಟ್ ಮಾಡಬೇಡಿ ಅಂತ ಹೇಳುತ್ತಾನೆ. ಸರಿ ಸರ್ ಅಂತ ಮ್ಯಾನೇಜರ್ ಅವಳಿಗೆ ಅಭಯ್ನ ಪರ್ಸನಲ್ ಕಾರ್ಡ್ ಕೊಟ್ಟು ಕಳಿಸಿ ಅಭಯ್ ಇನ್ನು ಫೋನಲ್ಲಿನೇ ಇರೋದ್ರಿಂದ ಹಾಂ ಹೇಳಿ ಸರ್ ಅಂತಾನೆ. ಆಗ ಅಭಯ್ ನೋಡಿ ನಾನೀಗ ಕೆಳಗಡೆ ಬರ್ತೀನಿ, ಆದಷ್ಟು ಬೇಗ ಗಾಡಿ ತೆಗೀರಿ, ಆ ಹುಡುಗಿಯನ್ನು ಫಾಲೋ ಮಾಡಬೇಕು ಅಂತ ಹೇಳುತ್ತಾನೆ. ಮ್ಯಾನೇಜರ್ ಓಕೆ ಸರ್ ಅಂತ ಹೇಳಿ ಕಾರ್ ತಂದು ಅದರಲ್ಲಿ ಅಭಯ್ನನ್ನು ಕೂರಿಸಿಕೊಂಡು ಆ ಹುಡುಗಿಯರನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತಾನೆ. ನಂತರ ಕನಿಹಾ ದಿ ಸ್ನ್ಯಾಕ್ಸ್ ಸೆಂಟರ್ ಅನ್ನೋ ಶಾಪ್ ಹತ್ರ ಬಂದು ಇಳಿದುಕೊಳ್ಳುತ್ತಾಳೆ. ಮತ್ತೆ ಅವರ ಫ್ರೆಂಡ್ಸ್ ಎಲ್ಲ ಹೋಗುತ್ತಾರೆ. ನಂತರ ಅವಳು ಒಳಗಡೆ ಹೋಗುತ್ತಾಳೆ. ಅಭಯ್ ಕೂಡ ಅಷ್ಟೇ ಸ್ಪೀಡಾಗಿ ಅವಳನ್ನು ಫಾಲೋ ಮಾಡುತ್ತಾನೆ. ನಂತರ ಒಳಗಡೆ ಅವಳು ಎಲ್ಲೂ ಕಾಣೋದೇ ಇಲ್ಲ. ನಂತರ ಅವನು ಅಲ್ಲಿ ಟೇಬಲ್ ಒಂದರ ಮುಂದೆ ಚೇರ್ ಹಾಕ್ಕೊಂಡು ಕೂರುತ್ತಾನೆ. ಒಂದು ಜ್ಯೂಸ್ ಆರ್ಡರ್ ಮಾಡಿ ಸ್ವಲ್ಪ ಸ್ವಲ್ಪವೇ ಸಿಪ್ ಮಾಡ್ತಾ ಇರುತ್ತಾನೆ. ಕಣ್ಣುಗಳು ಮಾತ್ರ ಅವಳನ್ನು ಹುಡುಕುತ್ತಾ ಇರುತ್ತವೆ. 5 ನಿಮಿಷ ಆದ ಮೇಲೆ ಕನಿಹಾ ಸರ್ವೆಂಟ್ ಡ್ರೆಸ್ನಲ್ಲಿ ಸ್ನ್ಯಾಕ್ಸ್ ಸರ್ವ್ ಮಾಡ್ತಾ ಇರುತ್ತಾಳೆ. ಅದನ್ನು ನೋಡಿ ಅಭಯ್ ಶಾಕ್ ಆಗುತ್ತಾನೆ. ಅವಳು ಆ ಡ್ರೆಸ್ಸಿನಲ್ಲೂ ತುಂಬ ಮುದ್ದಾಗಿ ಕಾಣಿಸುತ್ತಾ ಇದ್ದಳು. ಅವಳು ಎಲ್ಲರಿಗೂ ಗ್ರೇಟ್ ಮಾಡ್ತಾ ನಗ್ತಾ ಸರ್ವ್ ಮಾಡ್ತಾ ಇದ್ದಳು. ಅದನ್ನು ನೋಡಿ ಅಭಯ್
ಇವಳನ್ನು ನೋಡಿದ್ರೆ ಪ್ರಪಂಚದಲ್ಲಿ ಇವಳಷ್ಟು ಖುಷಿಯಾಗಿ ಯಾರೂ ಇಲ್ಲ ಅನಿಸುತ್ತೆ ಅಂತ ಅವಳನ್ನೇ ನೋಡ್ತಾ ಇದ್ದ. ಹಾಗೆ ಅವಳು ಇದ್ದಲ್ಲಿಗೆ ಹೋಗಿ ಅಲೋ ಅಂದ. ಆಗ ಕನಿಹಾ ಆ ಕಡೆ ಈ ಕಡೆ ನೋಡಿ ನಾನಾ ಅಂತ ಕೇಳಿದ್ಲು. ಅಭಯ್ ಹೂ ಅಂತ ಉದ್ದುದ್ದ ತಲೆ ಆಡಿಸಿದ. ಆಗ ಇವಳು ಹೇಳಿ ಅಂತ ಕೇಳಿದ್ಲು. ಆಗ ಇವನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂದ. ಆಗ ಇವಳು ಪರ್ಸ್ನಲ್ಲ ಅಂತ ಕೇಳಿದ್ಲು. ಹೂ ಅಂದ. 5 ನಿಮಿಷ ಬಂದೆ ಅಂತ ತನ್ನ ಕೊಲೀಗ್ಸ್ಗೆ ಹೇಳಿ ಬನ್ನಿ ಸರ್ ಅಂತ ಅವನನ್ನು ಕರೆದುಕೊಂಡು ಅಲ್ಲೇ ಎದುರಿಗೆ ಇದ್ದ ಪುಟ್ಟ ಗಾರ್ಡನ್ಗೆ ಬಂದಳು. ಅಭಯ್ ಅವಳನ್ನೇ ನೋಡುತ್ತಾ ಸುಮ್ಮನೆ ಅವಳು ಹೇಳಿದಲ್ಲಿಗೆ ಹೋಗ್ತಾ ಇದ್ದ. ಆಗ ಇವಳು ತನ್ನೇ ನೋಡುತ್ತಾ ನಿಂತ ಅಭಯ್ನಿಗೆ ಹಾ ಹೀಗೆ ಹೇಳಿ ಸರ್ ಅಂದ್ಲು. ಆಗ ಅಭಯ್ ಹಾ ನನ್ನ ಹೆಸರು ಅಭಯ್ ಅಂತ ಕೈ ಮುಂದೆ ಚಾಚಿದ. ಕನಿಹಾ ಕೂಡ ನನ್ನ ಹೆಸರು ಕನಿಹಾ ಅಂತ ಕೈ ಚಾಚಿ ಪರಿಚಯ ಮಾಡಿಕೊಂಡರು. ನಂತರ ಅಭಯ್ ಇವತ್ತು ನೀವು ಕಾಫಿ ಡೇಯಲ್ಲಿ ಸಾಂಗ್ ಹೇಳಿದ್ರಲ್ಲ, ನನಗೆ ತುಂಬ ಇಷ್ಟ ಆಯಿತು. ನಾವು ನಮ್ಮ ಕಾಫಿ ಶಾಪಲ್ಲಿ ಸಂಜೆ ಟೈಮ್ ಒಂದು ಸಂಗೀತ ಕಾರ್ಯಕ್ರಮ ಇಟ್ಕೋತೀವಿ, ಸೊ ನೀವು ಬಂದು ಹಾಡಬೇಕು ಕನಿಹಾ ಅಂತಾನೆ. ಆಗ ಕನಿಹಾ ಓಕೆ ಬರ್ತೀನಿ ಅಂತ ಹೇಳುತ್ತಾಳೆ. ಆಗ ಅಭಯ್ಗೆ ಒಂದೇ ಸರಿಗೆ ಒಪ್ಪಿಕೊಂಡಿದ್ದು ಆಶ್ಚರ್ಯ ಆಗುತ್ತೆ. ಆದರೂ ಅವನು ತೋರಿಸಿಕೊಳ್ಳದೆ ಹಾಗಿದ್ರೆ ನೀವು ಪೇಮೆಂಟ್ ಎಷ್ಟು ಬಯಸುತ್ತೀರಾ ಅಂತಾನೆ. ಆಗ ಕನಿಹಾ ನಾನು ಅಂತ ಕೆನ್ನೆ ಮೇಲೆ ಕೈ ಇಟ್ಟು ಯೋಚನೆ ಮಾಡ್ತಾ ಎಷ್ಟು ಅಂದರೆ 1 ಕಪ್ ಗುಡ್ ಟೀ ಅಷ್ಟೇ. ಆಗ ಅಭಯ್ ದೊಡ್ಡ ಕಣ್ಣು ಮಾಡಿ ಏನು ದುಡ್ಡು ಬೇಡ್ವಾ? ಅಲ್ಲ ಕನಿಹಾ ಅವರೇ, ಇಲ್ಲಿ ನೋಡಿದ್ರೆ ಸರ್ವೆಂಟ್ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ನಿಮಗೆ ಕಷ್ಟ ಇರುವಾಗ ಯಾಕೆ ದುಡ್ಡು ತಗೊಳ್ಳಲ್ಲ ಅಂತ ಕೇಳುತ್ತಾನೆ. ಆಗ ಕನಿಹಾ ನನಗೆ ಹಣದ ಅವಶ್ಯಕತೆ ಏನೂ ಇಲ್ಲ ಅಭಯ್ ಅವರೇ, ನಂದು ಡಿಗ್ರಿ ಫೈನಲ್ ಇಯರ್, ಸೊ ನಾನು ಕ್ಲಾಸ್ ಮುಗಿಸಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀನಿ. ಇವಾಗ ಮಧ್ಯಾಹ್ನ ಕೆಲಸ ಮಾಡಿ ಇಲ್ಲಿ ಊಟ ಮಾಡ್ತೀನಿ. ಬೆಳಗ್ಗೆ ಕಾಲೇಜ್ ಕ್ಯಾಂಟೀನಲ್ಲಿ ಕೆಲಸ ಅಥವಾ ಅಡುಗೆ ಏನಾದರೂ ಒಂದು ಮಾಡಿಕೊಟ್ಟು ಬ್ರೇಕ್ಫಾಸ್ಟ್ ಅಲ್ಲಿ ಮಾಡ್ತೀನಿ. ಸಂಜೆ ಮನೆಯಲ್ಲಿ ಓದ್ಕೋತೀನಿ, ರಾತ್ರಿ ಮನೆಯಲ್ಲಿ ಊಟ ಮಾಡ್ತೀನಿ ಅಷ್ಟೇ. ಅಪ್ಪ ಅಮ್ಮ ಕೂಡ ಯಾವತ್ತೂ ನನ್ನ ಕೆಲಸಕ್ಕೆ ಅಡ್ಡ ಬಂದಿಲ್ಲ ಅಂತಾಳೆ. ಆಗ ಅಭಯ್ ಅವಳ ಮಾತಿಂದ ಸುಸ್ತಾಗಿ ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತಾನೆ. ಆಗ ಕನಿಹಾ ಹೋಮ್ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಗೊತ್ತಾ, ಅದರ ಓನರ್ ನಮ್ಮ ತಂದೆ. ಲಯಾ ಪಾರ್ಲರ್ ಇದೆ ಅಲ್ವಾ, ಅದು ನನ್ನ ತಾಯಿದ್ದು. ನನ್ನ ತಾಯಿ ಒಬ್ಬ ಬ್ಯೂಟಿಷಿಯನ್ ಅಂತಾಳೆ. ಆಗ ಅಭಯ್ ಮತ್ತೂ ಶಾಕ್ ಆಗಿ ಅಷ್ಟೆಲ್ಲ ಆಸ್ತಿ ಇದ್ದರೂ ನೀವ್ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳುತ್ತಾನೆ. ಆಗ ಕನಿಹಾ ನಾನು 2 ವರ್ಷದ ಹಿಂದೆ ಬೆಂಗಳೂರು ಅಲ್ಲಿನೇ ತುಂಬ ದೊಡ್ಡದಾದ ಸ್ಲಮ್ಗೆ ನಮ್ಮ ಮನೆ ಕೆಲಸದ ನಿಂಗಮ್ಮನನ್ನು ಅವಳಿಗೆ ಹುಷಾರಿಲ್ಲದ ಕಾರಣ ಡ್ರಾಪ್ ಮಾಡೋಕ್ಕೆ ಹೋಗಿದ್ದೆ. ಆಗ ಅಲ್ಲಿ ಇರುವವರ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಗಿತ್ತು. ಕೆಲವೊಂದು ಮಕ್ಕಳಿಗೆ ಪ್ಯಾಂಟ್ ಇಲ್ಲ ಅಂದರೆ ಅಂಗಿ ಇದೆ, ಅಂಗಿ ಇದ್ರೆ ಚಡ್ಡಿ ಇರಲಿಲ್ಲ. ಮೈಕೈ ಮಣ್ಣು ಮಾಡಿಕೊಂಡು ಸಿಕ್ಕಿರೋ ಊಟನೇ ಅಮೃತ ಅಂದ್ಕೊಂಡು ಇರುತ್ತಾ ಇದ್ದರು. ಆದರೆ ಅವರ ಮುಖದಲ್ಲಿ ನಗು ತುಂಬಿ ತುಳುಕುತ್ತಾ ಇತ್ತು. ಅದು ನನಗೆ ತುಂಬ ಪರಿಣಾಮ ಬೀರ್ತು. ಅಪ್ಪ ಲ್ಯಾಪ್ಟಾಪ್ ಕೊಡಿಸ್ಲಿಲ್ಲ ಅಂತ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗುವವರು, ಪ್ರೀತಿ ಸಿಗಲಿಲ್ಲ ಅಂತ ಸಾಯೋರು, ಪ್ರತಿದಿನ ದುಡ್ಡನ್ನು ನೀರ್ ಥರ ಖರ್ಚು ಮಾಡುವವರು. ಎಲ್ಲರೂ ಒಂದ್ಸಾರಿ ಇಲ್ಲಿ ಬಂದು ನೋಡಿ ಇವರುಗಳ ಪರಿಸ್ಥಿತಿನ ನೋಡಬೇಕು, ಮತ್ತೆ ಅವರಿಂದ ಕಲಿಬೇಕು. ಎಷ್ಟೇ ಕಷ್ಟ ಇದ್ದರೂ ಹೊರಗಡೆ ತೋರಿಸಿಕೊಳ್ಳದೆ ನಗ್ತಾ ಇರೋ ಅವರ ಗಟ್ಟಿತನ, ಇರೋದ್ರಲ್ಲಿ ಖುಷಿ ಪಡೋ ಅವರ ಒಳ್ಳೆತನ ನನ್ನ ಮನಸ್ಸನ್ನು ಬದಲಾಯಿಸಿ ಆದಷ್ಟು ಅಂಥವರಿಗೆ ಸಹಾಯ ಮಾಡೋದಕ್ಕೆ ಪ್ರೇರಣೆ ನೀಡ್ತು. ಅವರಿಗೆಲ್ಲ ಪ್ರತಿ ತಿಂಗಳು 10 ಮನೆಗಳಿಗೆ ಬಟ್ಟೆ, ಬುಕ್ಸ್ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ಎಲ್ಲ ಕೊಡ್ತಾ ಇದ್ದೀವಿ. ಹಾಗಾಗಿ ನಾನು ವರ್ಷಕ್ಕೆ 4 ಜೊತೆ ಕಾಮನ್ ಬಟ್ಟೆ ತಗೋತೀನಿ. ಹೀಗೆ ಎಲ್ಲ ಕಡೆ ಕೆಲಸ ಮಾಡಿ ಒಂದು ಹೊತ್ತಿನ ಊಟ ಮಾಡಿ ಬರುತ್ತೀನಿ. ಎಷ್ಟಾದರೂ ಮಾಡಿಲ್ಲ ಅಂದರೆ ಹುಟ್ಟಿದ ಜನ್ಮ ಸಾರ್ಥಕ ಆಗಲ್ಲ ಅಭಯ್ ಅವರೇ ಅಂತ ಉಸಿರು ತಗೋತಾಳೆ. ಇದನ್ನೆಲ್ಲ ಬಿಟ್ಟ ಕಣ್ಣು ಬಿಟ್ಟಾಗೆ ಕೇಳಿಸಿಕೊಳ್ಳುತ್ತಾ ಇದ್ದ ಅಭಯ್ನಿಗೆ ಹೆಮ್ಮೆ ಅನಿಸಿತು. ಅವಳ ಮೇಲೆ ಪ್ರೀತಿ ಗೌರವ ಹೆಚ್ಚಾಯಿತು. ಆಗ ಅಭಯ್ ಚಪ್ಪಾಳೆ ತಟ್ಟಿ ನಿಮ್ಮ ಈ ಕೆಲಸಕ್ಕೆ ಏನು ಹೇಳಬೇಕು ತಿಳಿತಾ ಇಲ್ಲ ಕನಿಹಾ. ನಿಜವಾಗಲೂ ನಿಮ್ಮ ಥರ ನಮ್ಮ ದೇಶದ ಶ್ರೀಮಂತರೆಲ್ಲ ಯೋಚನೆ ಮಾಡಿದ್ರೆ ನಮ್ಮ ದೇಶ ಬಡತನ ವಿಮುಕ್ತ ದೇಶ ಆಗುತ್ತೆ ಅಂತ ಹೇಳುತ್ತಾನೆ. ಮತ್ತೆ ಮಾತನಾಡುತ್ತಾ ಈ ನಿಮ್ಮ ಕೆಲಸದಲ್ಲಿ ನನ್ನನ್ನು ಸೇರಿಸಿಕೊಳ್ಳಿ. ನಂಗೂ ಅಪ್ಪ ಅಮ್ಮ ಕೂತು ತಿಂದರೂ ಕರಗದಷ್ಟು ಆಸ್ತಿ ಮಾಡಿದ್ದಾರೆ. ಅದನ್ನು ಹಾಗೆ ಒಬ್ಬನೇ ಅನುಭವಿಸಿ ಸಾಯೋಕ್ಕಿಂತ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡ್ತೀನಿ.
ನೀವು ನನ್ನ ಬದುಕಲ್ಲಿ ನಗುವಿನ ಛಾಪು ಮೂಡಿಸಿ ಬದುಕು ಇಷ್ಟೊಂದು ಸರಳ ಅಂತ ತಿಳಿಸಿದ್ದೀರಾ. ಮತ್ತೆ ಬದುಕುವುದಕ್ಕೆ ಹೊಟ್ಟೆ ತುಂಬ ಊಟ, ಕಣ್ಣ ತುಂಬ ನಿದ್ದೆ, ಮಾನಕ್ಕೆ ಬಟ್ಟೆ ಇಷ್ಟೇ ಬೇಕು ಅಂತ ಅರ್ಥ ಆಗಿದೆ. ಆದರೆ ಇದೇ ರೀತಿ ನನ್ನ ಬದುಕಿನ ಏರುಪೇರುಗಳಲ್ಲಿ ಜೊತೆ ಬಂದು ನನ್ನ ಬದುಕನ್ನು ಸುಂದರವಾಗಿ ಮಾಡಿ ಅಂತ ಕೇಳುತ್ತಾ ಇದ್ದೀನಿ. ಐ ಲವ್ ಯು ಅಂತ ಅನ್ನುತ್ತಾನೆ. ಆಗ ಕನಿಹಾ, ನೀವು ಯಾರು ಏನು ಅಂತ ನನಗೆ ಮೊದಲೇ ಗೊತ್ತಿತ್ತು. ನನಗೆ ಮದುವೆ ಆಫರ್ ಬಂದಾಗ ಅದರಲ್ಲಿ ನಿಮ್ಮ ಫೋಟೋ ಇತ್ತು. ಮತ್ತೆ ನೀವು ನನಗೆ ನೋಡಿದ ತಕ್ಷಣವೇ ಇಷ್ಟ ಆದ್ರಿ. ಆದರೆ ನಿಮ್ಮ ಲೈಫ್ ಸ್ಟೈಲ್ ನನಗೆ ಸ್ವಲ್ಪನೂ ಹೊಂದಾಣಿಕೆ ಇರಲಿಲ್ಲ. ಹಾಗಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದೆ. ಆಗ ನಿಮ್ಮ ತಂದೆಯವರು ಬಂದು ನಿಮ್ಮಲ್ಲಿ ಇರೋ ಭಾವನೆಗಳನ್ನು ಬದಲಾಯಿಸಲು ಹೇಳಿದ್ರು. ನಾನು ಒಪ್ಪಿಕೊಂಡೆ. ಆದರೆ ಬೇರೆಯವರು ಹೇಗೋ ಏನೋ ಗೊತ್ತಿರಲಿಲ್ಲ. ಆದರೆ ನೀವು ತುಂಬ ಒಳ್ಳೆಯವರು, ಎಲ್ಲಾನು ಬೇಗ ತಿಳ್ಕೊಂಡ್ರಿ ಅಂತಾಳೆ. ಆಗ ಅಭಯ್, ಹಾಗಿದ್ರೆ ವಿಲ್ ಯು ಮ್ಯಾರಿ ಮೀ ಅಂತ ಕೇಳುತ್ತಾನೆ. ಆಗ ಕನಿಹಾ ಹೌದು ಅನ್ನೋ ಥರ ತಲೆ ಆಡಿಸಿ ಐ ಲವ್ ಯು ಟು ಅಭಯ್ ಅಂತ ಹೇಳುತ್ತಾಳೆ. ಹಣ, ಆಸ್ತಿ, ಅಂತಸ್ತು ನಮ್ಮ ಹತ್ರ ಇದೆ ಅಂದರೆ ಬೇರೆ ಅವರಿಗೆ ಸಹಾಯ ಮಾಡೋ ಗುಣವು ನಾವು ಇಟ್ಕೋಬೇಕು. ಜಗತ್ತಿನಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯಲ್ಲಿ ಜನಗಳು ಒದ್ದಾಡ್ತಾ ಇದ್ದಾರೆ. ಅಂಥವರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಹಾಗೆ ಕೆಲವೊಬ್ಬರು ಹಾಗೆ ಎಲ್ಲವನ್ನೂ ಸುಲಭವಾಗಿ ತಿಳಿದುಕೊಳ್ಳಲ್ಲ. ಪೂಜಾರಿ ಕಡೆಯಿಂದ ಬಂದರೆ ಮಾತ್ರ ತೀರ್ಥ ಅಂತಾರಲ್ಲ ಹಾಗೆ. ಕೆಲವೊಮ್ಮೆ ನಾವು ಪ್ರೀತಿಸುವವರು ಹೇಳಿದ್ರೆ ಮನಸ್ಸು ಬದಲಾಗುವ ಸಾಧ್ಯತೆ ಇದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.